ಈಗಾಗಲೇ ನಿಮ್ಮನ್ನ ಉದ್ದೇಶಿಸಿ ಸುಮಾರು 45 ನಿಮಿಷ ಮಾತನಾಡಿರ್ತಕ್ಕಂಥ ಚಿನ್ನಪ್ಪ ಪೂಜಾರ್ ಅವರೇ, ಶಶಿ ಗುರೂಜಿ ಅವರೇ, ಸುಭಾಷ್ ಅವರೇ, ಶಶಿಕಾಂತ್ ಅವರೇ, ಜಿಲ್ಲಾಧಿಕಾರಿಗಳಾದ ರೋಷನ್ ರವರೇ, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಾದ ಗುಳೇದ್ ಅವರೇ, ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ರೈತ ಮುಖಂಡರುಗಳೇ, ನೆರೆದಿರ್ತಕ್ಕಂಥ ಹಿರಿಯ ರೈತ ಬಂಧುಗಳೇ, ಮಹಾರಾಷ್ಟ್ರದ ರೈತ ಸಂಘದವರು ಬಂದಿದ್ದಾರಂತೆ, ಅವ್ರಿಗೂ ಸಹಿತ ಗೌರವದಿಂದ ಬೋಧಿಸ್ತಾ ನೆರೆದಿರ್ತಕ್ಕಂಥ ಎಲ್ಲ ರೈತ ಬಂಧುಗಳೇ, ಗೆಳೆಯರೇ, ಒಂದೇ ವಿಷಯ ಐತಿ ಅನ್ನೋ ಒಂದು ಹೊರಗೆ ಕಾಣ್ತೈತಿ. ಕಬ್ಬಿನ ಬೆಲೆ ಒಂದು ಇಷ್ಟಿದ್ ಬರ್ತಿ, ಇಷ್ಟ ಆದ್ರೆ ಮುಗಿದು ಹೋಗ್ತು, ಏನೂ ಇಲ್ಲ ಅಂತೇಳಿ ಹೊರಗ. ಆದ್ರೆ ಇಲ್ಲೇ ನಿಮ್ಮ ರೈತ ಮುಖಂಡರ ಮಾತುಗಳನ್ನ ಕೇಳಿದಾಗ ಸ್ಥಳದಾಗಿಂದ ಮ್ಯಾಲಿನ ಮಠ ವಿಷಯಗಳನ್ನ ಪ್ರಸ್ತಾಪ ಮಾಡಿದರು. ವೇಯಿಂಗ್ ಬ್ರಿಡ್ಜ್ಗಳನ್ನ ಮಾಡೋದಕ್ಕೆ ಸರ್ಕಾರ ನಿರ್ಣಯ ಮಾಡಿದೆ. ಈಗಾಗಲೇ ಸಚಿವ ಸಂಪುಟದಲ್ಲಿ ನಿರ್ಣಯ ಆಗಿತ್ತು, ಮಾನ್ಯ ಸಿದ್ದರಾಮಯ್ಯನವರು ಘೋಷಣೆ ಮಾಡಿದ್ರು. ಆದರೆ ವಾಸ್ತವಿಕವಾಗಿ ಒಂದೆಲ್ಲೇ ಆಗಿದೆ ಅಥವಾ ಆಗ್ತಾ ಇದೆ, ಉಳಿದದ್ದು ಯಾವ ನಮ್ಮ ಬೆಳಗಾಂ ಜಿಲ್ಲೆಯಲ್ಲಿ ಆಗಿಲ್ಲ ಅನ್ನೋದ್ರ ಬಗ್ಗೆ ಸ್ಪಷ್ಟವಾಗಿ ಹೇಳಿದ್ರು. ಅದ್ರ ಬಗ್ಗೆ ನಿರ್ಣಯ ಆಗ್ಬೇಕು, ಎಷ್ಟು ದಿವಸದಾಗ ಆಗುತ್ತೆ ಆಗ್ಬೇಕು, ಅದು ಯಾಕೆ ಆಗ್ಬೇಕು ಅನ್ನೋದ್ರ ಬಗ್ಗೆ ಸಾಕಷ್ಟು ಚರ್ಚೆ ನೀವು ಮಾಡಿರ್ತೀರಿ. ಎಲ್ಲಿ ಮೋಸ ಆಗಿರ್ತದ ನೋಡಿರ್ತೀರಿ, ಎಲ್ಲಿ ಅದನ್ನ ಹೆಂಗ್ ಹಿಡಿಬೇಕು ಅನ್ನೋದು ನಮ್ಗಿಂತ ಹೆಚ್ಚು ನಿಮಗ್ ಗೊತ್ತಿರ್ತೈತಿ. ಆದ್ರೆ ನೀವು ಯಾಕೋ ದೊಡ್ಡಸ್ತನ ಮಾಡಿ ಸುಮ್ಮನೆ ಇರ್ತೀರಿ. ಅದೇನೇ ಇರಲಿ, ಅದು ಒಂದು ಮಹತ್ವದ ವಿಷಯ. ಎರಡನೇ ವಿಷಯ ನೀವು ಪ್ರಸ್ತಾಪ ಮಾಡಿದ್ದು ನೋಡಿ, ರಿಕವರಿ ಎಷ್ಟಾಗುತ್ತೋ ಬಿಡುತ್ತೋ ರೈತನಿಗಂತೂ ಗೊತ್ತಾಗಂಗಿಲ್ಲ. ಅವ್ರು ಯಾವ್ದು ಅಂಕಿ ಬರೆದು ಕೊಡ್ತಾರ ಆ ಅಂಕಿ ಮಾತ್ರ ಕರೆ. ಅದಕ್ಕೆ ಬುದ್ಧಿವಂತರೀಗ ಹೇಳ್ತಿದ್ರು, ಅವ್ರ ಹೆಸರು ಗೊತ್ತಿಲ್ಲ ನನಗೆ, ಸುಭಾಷ್ ಅವ್ರದ್ದು ಹೆಸರು ಗೊತ್ತೈತಿ, ಅಲ್ಲಲ್ಲ ಪೂಜಾರ್ ಅವ್ರದಲ್ಲ, ಪ್ರಕಾಶ್ ನಾಯ್ಕ ಸುಭಾಷ್ ಅವರು ಮಾತಾಡಿ ಹೇಳ್ತಿದ್ರು, ಇಂಪಾರ್ಟೆಂಟ್ ಅಂದ್ರೆ ಆ ರಿಕವರಿ ಸ್ಯಾಂಪ್ಲರ್, ಶುಗರ್ ಕೇನ್ ರಿಕವರಿ ಸ್ಯಾಂಪ್ಲರ್ ಅಂದ್ರೆ ಈಗ ಹೆಂಗ ನಾವು ಹಾಲಿನೊಳಗಿದ್ದ ಫ್ಯಾಟ್ ಅನ್ನ ನೋಡಿ ಬೆಲೆ ನಿಗದಿಪಡಿಸ್ತೀವಿ, ಹಂಗ ಶುಗರ್ ಕೇನ್ ರಿಕವರಿ ಸ್ಯಾಂಪ್ಲರ್ ಮುಖಾಂತರ ನಮಗ ನಮ್ಮ ರಿಕವರಿ ಗೊತ್ತಾಗಬೇಕು, ಅದು ಪಾರದರ್ಶಕ ಆಗಬೇಕು. ಬಹುದೊಡ್ಡ ನಿರ್ಣಯ ಇದು. ಈ ವೇಯಿಂಗ್ ವೇಜು ಆಮೇಲೆ ಸ್ಯಾಂಪ್ಲರ್ ಇವೆರಡು ರೈತನ ದೃಷ್ಟಿಯಿಂದ ರೈತನ ಹಿತ ಕಾಪಾಡೋದಕ್ಕೆ ನಿಮಗೆ 100-200 ಹೆಚ್ಚು ಕಡಿಮೆಗಿಂತ ಹೆಚ್ಚು ಮಹತ್ವದ್ದು ಅನ್ನೋದನ್ನ ನಾನು ಸಂಪೂರ್ಣವಾಗಿ ಒಪ್ಕೊಳ್ತೇನೆ. ಇದರ ಜೊತೆಗೆ ನೀವು ನೀವು 15 ದಿವಸದೊಳಗೆ ಪೇಮೆಂಟ್ ಆಗ್ಬೇಕು ಅನ್ನೋದನ್ನು ತೆಗೆದ್ರೆ 15 ದಿವಸದಾಗ ಆಗ್ಬೇಕು, ಅವು ಆಗಲ್ಲ. ಹಣಕಾಸಿಂದ ಬಹಳ ತೊಂದರೆ ಇರುತ್ತೆ, ಬ್ಯಾಂಕ್ನವ್ರು ಕೊಡಲ್ಲ, ಅಲ್ಲಿ ಸಾಲ ಕೊಡಲ್ಲ, ಇಲ್ಲಿ ಸಾಲ ಕೊಡಲ್ಲ. ಅದಕ್ಕೆ ನೀವು ಅದ್ರ ಜೊತೆಗೆ ಸಮಸ್ಯೆ ಜೊತೆಗೆ ಪರಿಹಾರನೂ ಸೂಚಿಸ್ತಾ ಇದ್ದೀರಿ. 15 ದಿವಸ ಪೇಮೆಂಟ್ ಆಗ್ಲಿಲ್ಲ ಅಂದ್ರೆ ನಮಗ್ ಬಡ್ಡಿ ಹಾಕಿ ಕೊಡ್ರಿ. ಅವ ಬ್ಯಾಂಕ್ನಾಗ ಯಾವಾಗ ನಿಮಗ್ ಕೊಡ್ತಾನ ಅಥವಾ ನಿಮಗೆ ಎಲ್ಲಿಂದ ಹಣ ಬರ್ತೈತಿ, ಅದು ಬಂದಾಗ ಬಡ್ಡಿ ಹಾಕಿ ಕೊಡ್ರಿ. ಇದು ಸೊಲ್ಯೂಷನ್ ನೀವೇ ಹೇಳ್ತೀರಿ. ಶುಗರ್ ಕೇನ್ ಕಮಿಷನರೇಟ್ ಅದು ಬೆಳಗಾವಕ್ಕೆ ಆಗ್ಬೇಕಾಗಿತ್ತು. ಈಗಾಗಲೇ ನೀವು ಮಾಡಿರ್ತಕ್ಕಂಥ ವಿನಂತಿಗಳು, ಚರ್ಚೆಗಳು ಮಾಧ್ಯಮದ ಮುಖಾಂತರ ನೋಡಿದ್ದು. ಮಾನ್ಯ DC ಅವರು ಸುಮಾರು 1 ಗಂಟೆಗಳ ಕಾಲ
ಅವರು ಹಾಗೂ SP ಗುಳೇದವರು ನನಗೆ ನಿಮ್ಮ ಪ್ಲಸ್ ಪಾಯಿಂಟ್ ಯಾವ್ಯಾವ ನೋಡಿ ನೀವು ಮಾಡಬೇಕು, ಹೆಂಗ ಆಗ್ಬೇಕು, ಏನಾಗ್ಬೇಕು ಅನ್ನೋದ್ರ ಬಗ್ಗೆ ತಮ್ಮ ಒತ್ತಡವನ್ನ ಹೇರೋದಲ್ಲದೆ ಹಲವಾರು ಮಾಹಿತಿಗಳನ್ನ ಮಾರ್ಗದರ್ಶನವನ್ನ ಕೊಟ್ಟಿದ್ದಾರೆ. ಈ ಶುಗರ್ ಕೇನ್ ಕಮಿಷನರೇಟ್ ಅನ್ನ ವಾಪಸ್ ಅದು ಇಲ್ಲಿ ಸ್ಥಾಪನೆ ಆಗೋದಕ್ಕೆ ಅದನ್ನ ಬರೀ 4 ಮಂದಿನ ಇಟ್ಕೊಂಡು ಮಾಡಿದ್ರೆ ಸಾಲದು. ಅದಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲ ಸರಂಜಾಮ, ಎಲ್ಲ ಪ್ಯಾರಾಫರ್ನೇಲಿಯಾ, ಎಷ್ಟು ಮಂದಿ ಅಧಿಕಾರಿಗಳು ಬೇಕು, ಎಷ್ಟು ಮಂದಿ ನೌಕರದಾರ ಬೇಕು, ಈ ಸಿಬ್ಬಂದಿ ಬೇಕು, ಅದನ್ನ ಮಾಡಬೇಕು ಅನ್ನೋದು ನಿಮ್ದು ವಿಶೇಷವಾಗಿರ್ತಕ್ಕಂಥದ್ದು. ಅದರ ಜೊತೆಗೆ ಶುಗರ್ ಕೇನ್ ಕಮಿಷನರ್ನ ಟ್ರಾನ್ಸ್ಫರ್ ಮಾಡಿಬಿಟ್ಟಿದ್ದಾರೆ. ಫ್ಯಾಕ್ಟರಿ ಮಾಲಕರನ್ನ ಕೇಳ್ಕೊಂಡು ಟ್ರಾನ್ಸ್ಫರ್ ಮಾಡ್ಯಾರ. ಅದಕ್ಕೆ ಅವನ್ನ ವಾಪಸ್ ತರಬೇಕು ಅನ್ನುವಂತ ನಿಮ್ಮ ಆಲೋಚನೆಯ ಜೊತೆಗೆ ಕರೆಂಟು 7 ತಾಸು ಬದಲಿ 12 ತಾಸು ಕೊಡ್ರಿ ನಮಗ ಅಂತ ಹೇಳಿ ಅದನ್ನೂ ಒಂದು ಜೋಡಿಸಿದ್ರಿ. ಅದರ ಜೊತೆಗೆ HNT ಒಳಗ ಮೋಸ ಆಗ್ತಾ ಇದೆ. ಅದು 80 ಕಿಲೋಮೀಟರ್ ಬಂದವ್ರಿಗೂ ಅಷ್ಟ, 20 ಕಿಲೋಮೀಟರ್ ಬಂದವ್ರಿಗೂ ಅಷ್ಟ, ಫ್ಯಾಕ್ಟರಿ ಬಾಜುಕ ಇದ್ದ ಕಬ್ಬು ಹೋದವ್ರಿಗೂ ಅಷ್ಟ. ಅದು ಸರಿಯಾದದ್ದಲ್ಲ. ಅದನ್ನ ನೀವು ಸರಿಪಡಿಸಬೇಕು ಅನ್ನೋದನ್ನ ಹೇಳಿದಿರಿ. ಶುಗರ್ ಕೇನ್ ಆಕ್ಟ್ ಏನೈತಿ ಅದ್ರೊಳಗೆ ಕೆಲವು ಪ್ರೊವಿಷನ್ ಹೇಳಿದ್ರು ಅವರು. ಅವುಗಳನ್ನ ನೀವು ಸರಿಪಡಿಸ್ತಕ್ಕಂಥದ್ದು, ಅವುಗಳನ್ನ ಅಮಲ್ಬಜಾವಣೆ ಮಾಡಬೇಕು, ಅನುಷ್ಠಾನ ಮಾಡಬೇಕು. ಅದಕ್ಕೆ ಆ ದಿಸೆಯೊಳಗೆ ನೀವು ನಮಗೆ ಕ್ರಮ ತಗೋಬೇಕು ಅನ್ನೋದು. ಅದ್ರ ಜೊತೆಗೆ ಮೊದಲೆಲ್ಲ ಹೇಳಿದ ಹಾಗೆ 3,000 ರೂಪಾಯಿ ಇದ್ದದನ್ನ 3,200 ರೂಪಾಯಿ ಮಾನ್ಯ ಜಿಲ್ಲಾಧಿಕಾರಿಗಳು, ಜಿಲ್ಲಾ ಉಸ್ತುವಾರಿ ಸಚಿವರು, ಹಲವಾರು ಕಾರ್ಖಾನೆಯವರು ಮಾತಾಡಿ ಅವ್ರಿಗೆ ಜಿಲ್ಲಾಧಿಕಾರಿಗಳು ಸಾಕಷ್ಟು ಏನ್ ತಾವು ಹೇಳಬೇಕಾಗಿತ್ತು ಹೇಳಿ 3,200ವರೆಗೆ ಅದು ಬಂದು ಒಂದ್ ಕಡೆ ನಿಂತದ. ಅದನ್ನ ಅವರು ಡಿಸ್ಪ್ಯೂಟ್ ಮಾಡ್ತಾರೆ, ಯಾಕಂದ್ರೆ ರಿಕವರಿ ಇಲ್ಲ. 11.5 ಇದ್ರೆ ನಾವು 3,200 ಕೊಡ್ಬೋದು, ಅದು 10 ಇದ್ರೆ ಹೆಂಗ್ ಕೊಡೋದು ಅಂತ ಡಿಸ್ಪ್ಯೂಟ್ ಇರ್ಬೋದು. ಅದಿರ್ಲಿ, ರಿಕವರಿ ಬೇಸ್ಡ್ ರೇಟ್ ಕೊಡ್ಬೇಕು ಅಂತಾರ. ನೀವು ರಿಕವರಿ ಒಳಗ ಮೋಸ ಆಗುತ್ತೆ ಅಂತ ಹೇಳ್ತೀರಿ. ಅದು ಯಾವ್ದಾದ್ರು ಒಂದು ಸತ್ಯ ಇರಲೇಬೇಕು. ಈ ಏನು 8 ವಿಷಯಗಳನ್ನ ನೀವು ಪ್ರಸ್ತಾಪ ಮಾಡಿದ್ರಿ, ಆ ಪ್ರಸ್ತಾಪ ಮಾಡಿರ್ತಕ್ಕಂಥ ಹಿನ್ನೆಲೆಯೊಳಗ ನಾನು ನಿಮ್ಗೆ ಇಷ್ಟು ಹೇಳೋದಕ್ಕೆ ಬಯಸ್ತೇನೆ. ಸನ್ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು